NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಯಡ್ರಾಮಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿ ಪ್ರಜಾ ಸೌಧ ಕಟ್ಟಡಕ್ಕೆ ಧರಮ್ ಸಿಂಗ್ ಅವರ ಹೆಸರು ಇಡಲು ಸೂಕ್ತವಲ್ಲ ಎಂದು ಕೈ ಬಿಡಲು ಈರಣ್ಣಗೌಡ ಪಾಟೀಲ್ ಗೊಳ್ಯಾಳ್ ಆಗ್ರಹಿಸಿದ್ದಾರೆ. ನಮ್ಮ ಎಲ್ಲರಿಗೂ ಶರಣಾರ್ಥಿ, ಜೈ ಭೀಮ್, ಅಸ್ಸಲಾಮ್ ಅಲೈಕುಂ. ಏನೀಗ ಒಂದು ವಾರದ ಹಿಂದೆ ಮತ್ತು ವಾರದಿಂದ ಇಲ್ಲಿವರೆಗೂ ಕೂಡ ಒಂದು ಪತ್ರಿಕೆಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಒಂದು ಸುದ್ದಿ ಬರ್ತಾ ಇದೆಯಪ್ಪ ಅಂತಂದರೆ, ಈ ನಮ್ಮ ಯಡ್ರಾಮಿ ವೀರಕ್ತ ಮಠದ ಆಸ್ತಿಯನ್ನು ಶಾಸಕ ಅಜಯ್ ಸಿಂಗ್ ಅವರು ಖರೀದಿ ಮಾಡಿ ಅವ್ರದ್ದು ಆ ಒಂದು ಖರೀದಿ ಮಾಡಿದಂಥ ಜಾಗದಲ್ಲಿ ಪ್ರಜಾಸೌಧ ಕಟ್ತಾ ಇದ್ದೀವಿ, ಒಳ್ಳೆಯ ಅಭಿವೃದ್ಧಿ ಕೆಲಸ. ಆ ಒಂದು ಅಭಿವೃದ್ಧಿ ಕೆಲಸಕ್ಕೆ ಕೆಲವೊಂದಿಷ್ಟು ಜನರು ವಿರೋಧ ಮಾಡ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರಿರ್ಬೋದು, ಅಜಯ್ ಸಿಂಗ್ ಅವರು ಬೆಂಬಲಿಗರಿರ್ಬೋದು, ಅವರೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಆ ಆರೋಪಕ್ಕೆ ಪ್ರತ್ಯುತ್ತರವಾಗಿ ನಾವು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಜಯ್ ಸಿಂಗ್ ಅವರಿಗೆ ಮತ್ತು ಅಜಯ್ ಸಿಂಗ್ ಅವರು ಬೆಂಬಲಿಗರಿಗೆ, ಹೌದು, ನಾವು ವಿರೋಧ ಮಾಡ್ತಾ ಇರೋದು ಸತ್ಯ. ಯಾಕಂದರೆ ಆ ಒಂದು ಮಠದ ಆಸ್ತಿಯಪ್ಪ ಅಂತಂದರೆ ಅದು ಯಾವುದೇ ಒಂದು ಆಸ್ತಿ ಅಲ್ಲ. ಅದು 18ನೇ ಶತಮಾನದಲ್ಲಿ ಜೇವರ್ಗಿಯ ವೀರಕ್ತ ಮಠದ ಏನು ಷಣ್ಮುಖ ಶಿವಯೋಗಿಗಳು ಏನಿದ್ದಾರೆ, ಆ ಷಣ್ಮುಖ ಶಿವಯೋಗಿಗಳು 18ನೇ ಶತಮಾನದಲ್ಲಿ ಒಂದು ಸಾವಿರಾರು ವಚನಗಳನ್ನು ಬರೆದು ಇಡೀ ವಿಶ್ವಕ್ಕೆ ಒಂದು ಒಳ್ಳೆಯ ಬೆಳಕು ಕೊಡೋಂಥ ಒಂದು ಕೆಲಸ ಏನು ಮಾಡ್ತಾಯಿದ್ರು. ಅಂಥ ಸಮಯದಲ್ಲಿ ಆಗಿನ ಸುರಪುರ ಸಂಸ್ಥಾನಿಕರು ಆದಂಥ ಅವ್ರೇನದ ಷಣ್ಮುಖ ಶಿವಯೋಗಿಗಳನ್ನು ಕರೆದು, ನೀವು ಅಭಿನವ ಚನ್ನಬಸವಣ್ಣನವರು ನೀವೇ ಅಂಥೇಳಿ ಅವ್ರಿಗೇನದ ಸುರಪುರದಲ್ಲಿ ಒಳ್ಳೆಯ ಒಂದು ಮೆರವಣಿಗೆ ಮಾಡಿ ಆಗಿನ ಕಾಲದಲ್ಲಿ 1800 ಎಕರೆ ಜಮೀನನ್ನು ಜೇವರ್ಗಿಯ ವೀರಕ್ತ ಮಠಕ್ಕೆ ಕೊಡ್ತಾರೆ. ಯಾಕಪ್ಪ ಅಂತಂದ್ರೆ ಈ ಒಂದು ಬಸವಣ್ಣನವರ ವಚನಗಳು ಇಡೀ ದೇಶಕ್ಕೆ ಪ್ರಸಾರ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಅಂತಂದ್ಮೇಲೆ ಆ ಒಂದು ಕೆಲಸ ಒಂದು ಶ್ರೀಮಂತಿಕೆಯಿಂದ ಕೂಡಿರಲಿ ಅನ್ನೋ ಒಂದು ಸೋದ್ದೇಶದಿಂದ 1800 ಎಕರೆ ಜಮೀನು ಕೊಡ್ತಾರೆ. ಅಂಥ ಸಮಯದಲ್ಲಿ ಆ ಷಣ್ಮುಖ ಶಿವಯೋಗಿಗಳೇನದ ಒಬ್ರು ಮಂತ್ರಿ ಇರ್ತಾರೆ, ನಿಷ್ಠಿ ರುದ್ರಪ್ಪ ಅಂತೇಳಿ. ಆ ನಿಷ್ಠಿ ರುದ್ರಪ್ಪ ಅನ್ನೋ ಮಂತ್ರಿಗೆ ಶಿವಯೋಗಿಗಳು ಕರೆದು ಈ ಒಂದೆಲ್ಲ ಏನು ಜಗದ್ಗುರು ಪೀಠ ಮತ್ತು ಒಂದು ಹುದ್ದೆ ಅದು ಏನಿರ್ತಾವ ಇವೆಲ್ಲ ಏನು ನಮ್ಗೆ ಬೇಡ, ಇದಕ್ಕೆಲ್ಲ ಬಸವಣ್ಣನವರೇ ಯೋಗ್ಯರಂತೇಳಿ ತಿಳಿದೇನದ ರುದ್ರಪ್ಪ ಆಗಿನ ಏನು ಮಂತ್ರಿ ಏನಿರ್ತಾರೆ ರುದ್ರಪ್ಪ ನಿಷ್ಠಿ ಅವರು, ಆ ರುದ್ರಪ್ಪ ನಿಷ್ಠಿ ಅವರಿಗೆ ಒಂದು ಆದೇಶ ಮಾಡ್ತಾರೆ. ಏನಪ್ಪ ಅಂದರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಅಂದರೆ ಒಂದು ಕೋಳಿ ಕೂಗಿದ ಹಳ್ಳಿಗೊಂದು ಮಠ ಕಟ್ಸು, ಮಠಕ್ಕೊಂದು ಬಾವಿ ಕಟ್ಸು, ಅದರ್ಲಿಂದೇ ಈ ನಮ್ಮ ಬಸವಣ್ಣನವರ ವಚನಗಳು ಜಗತ್ ಪ್ರಸಿದ್ಧಿ ಆಗಲಿ ಅಂತೇಳಿ ಹೇಳಿ ಆವಾಗಿನ ಜೇವರ್ಗಿಯ ಸುಮಾರು ಒಂದು 120 ಹಳ್ಳಿಗಳಲ್ಲಿ ಮಠಗಳು ಕಟ್ಟಿಸ್ತಾರೆ. ಮಠದ ಪಕ್ಕದಲ್ಲಿ ಒಂದು ಬಾವಿ ಮತ್ತು ಈ ಒಂದು ಏನು ಸುರಪುರ ಸಂಸ್ಥಾನಿಕರೇನು 1800 ಎಕರೆ ಭೂಮಿಯನ್ನು ದಾನ ಮಾಡಿ ಕೊಟ್ಟಿದ್ದಾರೆ, ಆ ಒಂದು ಭೂಮಿನೇ ಇವತ್ತಿನ ದಿನ ಯಡ್ರಾಮಿ ವೀರಕ್ತ ಮಠದ ಭೂಮಿ. ಇವ್ರೇನು ಅಜಯ್ ಸಿಂಗ್ ಅವರು ಏನು ತಂದೆ ಹೆಸರಿಗೆ ಒಂದು ಪ್ರಜಾಸೌಧ ಕಟ್ಟಬೇಕಂತೇಳಿ ಉದ್ದೇಶ ಮಾಡಿದ್ದಾರೆ. ಆ ಉದ್ದೇಶದ ಜಾಗನೇ ಒಂದು ಸುರಪುರ ಸಂಸ್ಥಾನಿಕರು ಕೊಟ್ಟಂಥದ್ದು ಮತ್ತು ಆ ಯಡ್ರಾಮಿ ಮಠನೂ ಕೂಡ ಷಣ್ಮುಖ ಶಿವಯೋಗಿಗಳು ಕಟ್ಟಿದ್ದು. ಅದ್ರಗೋಸ್ಕರ ಈ ಒಂದು ತಾವೇನು ಒಂದು ನಿರ್ಧಾರ ಇಂಥ ಒಂದು ಸುರಪುರ ಸಂಸ್ಥಾನಿಕರು ಒಂದು ಒಳ್ಳೆ ಕೆಲಸಕ್ಕೆ ಅಂತೇಳಿ ಒಂದು 1800 ಎಕರೆ ಜಮೀನು ಕೊಟ್ಟಿರ್ತಾರೆ. ಆ ಒಂದು ಒಳ್ಳೆ ಕೆಲಸಕ್ಕೆ ಕೊಟ್ಟಂತ ಜಮೀನು ಯಾವುದೋ ಒಬ್ಬ ಭ್ರಷ್ಟ ರಾಜಕಾರಣಿಯ ಹೆಸರು ಇಡ್ಲಕ್ಕೆ ನೀವೇನದ ಅಂತ ಒಂದು ಜಮೀನು ಒಂದು ಖರೀದಿ ಮಾಡ್ತೀವಿ ಅಂತ ಹೇಳಿ ಖರೀದಿ ಮಾಡಿ ಅಲ್ಲಿ ಆ ಒಂದು ಜಾಗದಾಗ ನಿಮ್ಮ ತಂದೆಯವ್ರ ಹೆಸರು ಇಡ್ತೀರತ್ತಕ್ಕಂತ ಅಂದಮೇಲೆ ಈ ಒಂದು ನಿರ್ಣಯದಿಂದ ಇಡೀ ನಮ್ಮ ಜೇವರ್ಗಿ ತಾಲೂಕಲ್ಲ ಅಷ್ಟೇ ಅಲ್ಲ, ಯಡ್ರಾಮಿ, ಜೇವರ್ಗಿ ಮತ್ತು ಜಿಲ್ಲೆಯಲ್ಲೂ ಕೂಡ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಬಹಳಷ್ಟು ನೋವಾಗಿದೆ. ಅದಕ್ಕೋಸ್ಕರ ನಾವು ಬರೋ ಮಂಗಳವಾರ ದಿನ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆ ಮುಖಾಂತರ ನಾವು ವಿರೋಧಿಸ್ತಾ ಇದ್ದೀವಿ. ಆಗ ಒಂದು ವೇಳೆ ನಾವು ಇವತ್ತಿನ ದಿನ ಈ ಒಂದು ಪತ್ರಿಕಾ ಮುಖಾಂತರ ಮತ್ತು ಈ ಒಂದು ಸುದ್ದಿ ಮುಖಾಂತರ ನಾವು ಅಜಯ್ ಸಿಂಗ್ ಅವರಿಗೆ ಹೇಳೋದೇನಪ್ಪ ಅಂತಂದ್ರೆ, ನೀವು ಆ ಮಠದ ಆಸ್ತಿ ಕೈ ಬಿಟ್ರೆ ನಿಮ್ದು ಏನಾದ್ರೂ ಒಳ್ಳೆ ಭವಿಷ್ಯದ ಮುಂದ, ಇಲ್ಲಂದ್ರ ನೀವು ಈಗಲೇ ಕೂಡ ಬೇಕಾದ್ರೆ ನೀವು ಚೀಟಿ ಬರೆದಿಟ್ಕೋರಿ. ಇಡೀ ನೀವು ಮಾಡಿದಂಥ ಕೆಲಸ ಏನು ನಿರ್ಧಾರ ಏನು ಮಾಡಿದ್ದೀರಿ, ಆ ನಿರ್ಧಾರದಿಂದ
ಇಡೀ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಏನದ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಏನದ ಮನಸ್ಸಿಗೆ ಬಹಳಷ್ಟು ನೋವು ಮಾಡಿದ್ದೀರಿ. ನೀವು ಏನಾದ್ರೂ ಅಲ್ಲೇ ಪ್ರಜಾಸೌಧ ಕಟ್ಟುತ್ತೀವಿ ಅನ್ನೋಂಥ ಒಂದು ಒಂಬತನಕ್ಕೆ ಏನಾದ್ರೂ ಬಿದ್ರಪ್ಪ ಅಂದ್ರ ನೀವು ಬರೋ ಈ 2028ರಲ್ಲಿ ಏನದ ಬೇರೆ ಕ್ಷೇತ್ರದ ಒಂದು ಸ್ಥಾನ ಏನದ ಈಗಾಗಲೇ ಏನದ ಭದ್ರಪಡಿಸಿಕೊಳ್ಳಿ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ತಮ್ಮ ಹೆಸರು? ಈರಣಗೌಡ ಪಾಟೀಲ್, ಸಾಮಾಜಿಕ ಹೋರಾಟಗಾರರು, ಜೇವರ್ಗಿ, ಅಡ್ರಾಮಿ.